ಮಂಗಳೂರಿಗೆ ಆಗಮಿಸಿದ್ದಾರೆ ಡಿಐಜಿ ಅನುಚೇತ. ಪ್ರಮುಖವಾಗಿ ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಈಗ ತನಿಖೆಗೆ ಆಗಮಿಸಿರುವಂತದ್ದು. ಮಂಗಳೂರಿಗೆ ಆಗಮಿಸಿದ್ದಾರೆ ಡಿಐಜಿ ಅನುಚೇತ. ಐಜಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಅನುಚೇತ್. ಡಿಐಜಿ ಅನುಚೇತ್ ಹಾಗೆ ಎಸ್ಪಿ ಜಿತೇಂದ್ರ ಕುಮಾರ್ ನಾಳೆ ಬೆಳ್ತಂಗಡಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಧರ್ಮಸ್ಥಳ ಪ್ರಕರಣ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ಸಿಲುಕಿ ಹಾಕಿಕೊಂಡಿದೆ. ಈಗ ಧರ್ಮಸ್ಥಳ ಠಾಣೆಯಲ್ಲಿ ಧರ್ಮಸ್ಥಳದ ಫೈಲ್ ಪಡೆದುಕೊಂಡು ಜಿತೇಂದ್ರ ದಯಾಳ್ ಅವರು ಹೊರಟಿದ್ದಾರೆ. ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಳ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಫೈಲ್ ಅನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ನೋಡಿ, ಒಂದು ಕಡೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಫೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಧರ್ಮಸ್ಥಳ ಇನ್ಸ್ಪೆಕ್ಟರ್ ಸಮರ್ಥರಿಂದ ಮಾಹಿತಿಯನ್ನ ಜಿತೇಂದ್ರ ಅವರು ಪಡೆದಿರುವಂತದ್ದು. ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ಎಂಟ್ರಿ ಆಗಿದೆ. ಈಗ ಧರ್ಮಸ್ಥಳ ಕೇಸ್ ಫೈಲ್ ಅನ್ನ ಎಸ್ಐಟಿ ತನಿಖಾಧಿಕಾರಿ ಪಡೆದಿರುವಂತದ್ದು. ಜಿತೇಂದ್ರ ದಯಾಮ ನಿನ್ನೆ ತಡರಾತ್ರಿಯವರೆಗೂ ಕೂಡ ಧರ್ಮಸ್ಥಳ ಠಾಣೆಯಲ್ಲಿ ಮಾಹಿತಿಯನ್ನ ಪಡೆದಿದ್ದಾರೆ. ಡಿಐಜಿ ಅನುಚೇತ್ ಹಾಗೂ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಟೀಮ್ನಿಂದ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮಂಗಳೂರಿನಲ್ಲಿ ಈಗಾಗಲೇ 2 ಸಭೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮಂಗಳೂರಿನ ಐಬಿಯಲ್ಲಿ ತಂಡದ ಇತರೆ ಅಧಿಕಾರಿಗಳು ಸಭೆಯನ್ನು ನಡೆಸಿರುವಂತದ್ದು. ಮಂಗಳೂರಿನ ಐಜಿ ಕಚೇರಿಯಲ್ಲಿ ಕೂಡ ಮಹತ್ವದ ಸಭೆಯನ್ನು ನಡೆಸಿ ಎಸ್ಐಟಿ ಟೀಮ್ಗೆ ಇಂದು ಮತ್ತಷ್ಟು ಡೀಟೇಲ್ಸ್ ಹಾಗೆ ದಾಖಲೆಗಳನ್ನು ಪೊಲೀಸರು ನೀಡಲಿದ್ದಾರೆ. ಸದ್ಯದ ಮಟ್ಟಿಗೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪೊಲೀಸ್ ಇಲಾಖೆಯಿಂದ ಧರ್ಮಸ್ಥಳದ ಫೈಲ್ ಅನ್ನ ಪಡೆದುಕೊಂಡಿದ್ದಾರೆ. ಸಾಕಷ್ಟು ಹೆಣ್ಣು ಮಕ್ಕಳು ನಾಪತ್ತೆಯಾಗಿರುವಂತದ್ದು, ಸಾಕಷ್ಟು ಜನರು ನಾಪತ್ತೆಯಾಗಿರುವಂತದ್ದು, ಹಾಗೆ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಒಂದು ಅನುಚೇತ ಹಾಗೆ ಜಿತೇಂದ್ರ ಕುಮಾರ್ ಇಬ್ಬರು ಕೂಡ ತೆರಳಿದ್ದಾರೆ. ಸದ್ಯದ ಮಟ್ಟಿಗೆ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ.